ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಅಧಿವೇಶನಕ್ಕೆ ಸ್ವಾಗತ ಸುಸ್ವಾಗತ. ಅದಕ್ಕಿಂತ ಮೊದಲು ತಮಗೆಲ್ಲರಿಗೂ ಜ್ಞಾನೋದಯ ಯೂಟ್ಯೂಬ್ ಚಾನಲ್ ಇಂದ ಸ್ವಾಗತ. ಇವತ್ತು ಬಹಳ ಮುಖ್ಯವಾಗಿ ನಾನು ನಿಮ್ಮೊಂದಿಗೆ ಕನ್ನಡ ವಿಷಯದಲ್ಲಿ ವ್ಯಾಕರಣವನ್ನ ಇಟ್ಕೊಂಡು ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂದ್ರೆ ದ್ವಿರುಕ್ತಿ ಪದಗಳು. ದ್ವಿರುಕ್ತಿ ಪದಗಳು ಹೇಗೆ ಬರ್ತವೆ ಅನ್ನುವಂಥದ್ದನ್ನ ಇವತ್ತಿನ ಇದರಲ್ಲಿ ನಾನು ತಿಳಿಸ್ಕೊಡುವಂತ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ದ್ವಿರುಕ್ತಿ ಪದಗಳ ಮೇಲೆ ನಾವು ಇವತ್ತು ಅರ್ಥವನ್ನು ಮಾಡಿಕೊಳ್ಳೋಣ. ಪರೀಕ್ಷೆಯಲ್ಲಿ ಯಾವ ರೀತಿ ದ್ವಿರುಕ್ತಿ ಪದಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ಅನ್ನುವಂಥದ್ದನ್ನು ಕೂಡ ಇಟ್ಕೊಂಡು ನಾನಿಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಹಾಗಾದ್ರೆ ದ್ವಿರುಕ್ತಿ ಪದದಲ್ಲಿ ನಾವು ಇವತ್ತು ನೋಡ್ತಾ ಹೋಗೋಣ. ಮೊದಲನೇದಾಗಿ ನೀವು ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ತಮ್ಮೆಲ್ಲರಲ್ಲಿಯೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚು ವಿಷಯಗಳನ್ನ ತಿಳಿದುಕೊಳ್ಳಿ ಅಂತ ಹೇಳ್ತಾ, ದ್ವಿರುಕ್ತಿ ಪದಗಳಲ್ಲಿ ನೋಡಿ ಈ ರೀತಿ ಒಂದು ಪ್ರಶ್ನೆಯನ್ನ ನಾವು ಇಟ್ಟುಕೊಂಡು ಅರ್ಥವನ್ನ ಮಾಡ್ಕೊಳ್ಳೋಣ. ಹಾಗಾದ್ರೆ ದ್ವಿರುಕ್ತಿ ಪದ ಅನ್ನುವಂಥದ್ದನ್ನ ಹೀಗೆ ನೋಡೋದಾದ್ರೆ, ಒಂದು ವಿಶೇಷಾರ್ಥವನ್ನ ವ್ಯಕ್ತಪಡಿಸುವುದಕ್ಕಾಗಿ ಒಂದೇ ಅರ್ಥವುಳ್ಳ ಒಂದು ಪದವನ್ನ ಎರಡೆರಡು ಸಲ ಪ್ರಯೋಗ ಮಾಡುವುದಕ್ಕೆ ಏನೆಂದು ಕರೆಯುತ್ತೇವೆ? ನೋಡಿ, ಒಂದು ವಿಶೇಷ ಅರ್ಥ ಇದೆ, ಅದನ್ನ ನಾವು ಅಭಿವ್ಯಕ್ತ ಮಾಡಬೇಕು. ಆ ಅಭಿವ್ಯಕ್ತ ಮಾಡೋದಂದ್ರೆ ಹೇಳೋದಾಗ ಅದು ಒಂದೇ ಅರ್ಥವುಳ್ಳ ಒಂದು ಪದವನ್ನ ಎರಡೆರಡು ಸಲ ನಾವು ಪ್ರಯೋಗವನ್ನ ಮಾಡ್ತೀವಿ. ಒಂದೇ ಅರ್ಥ ಇರುತ್ತೆ, ಎರಡು ಸಲ ಹೇಳ್ತೀವಿ. ಅದನ್ನ ದ್ವಿರ್ ಉಕ್ತಿ ಅಂತ ಕರಿತೀವಿ. ಅಂದ್ರೆ ಎರಡು ಸಾರಿ ಹೇಳೋದು ಅಂತ ಅರ್ಥ. ಹಾಗಾದ್ರೆ ದ್ವಿರುಕ್ತಿ ಪದಗಳಲ್ಲಿ ಹೀಗೊಂದು ಪ್ರಶ್ನೆ ಇದೆ ಮಕ್ಕಳೇ ಅಥವಾ ಸ್ನೇಹಿತರೆ. ಸೊ ಈಗೀಗ ಇವಳು ಚೆನ್ನಾಗಿ ಓದುತ್ತಾಳೆ, ಈ ವಾಕ್ಯದಲ್ಲಿ ಯಾವುದು ದ್ವಿರುಕ್ತಿ ಪದ ಆಗಿದೆ ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ, ಇವಳು ಚೆನ್ನಾಗಿ, ಈಗೀಗ. ಯಾವುದು ಸರಿಯಾದ ಉತ್ತರ ಅಂದ್ರೆ ಈಗೀಗ. ಎರಡು ಪದಗಳು ಇದಾವೆ, ಈಗ ಮತ್ತು ಈಗ. ಹಾಗಾಗಿ ಒಂದೇ ಪದವನ್ನ ಎರಡು ಸರಿ ಹೇಳಲಾಗಿದೆ, ಹಾಗಾಗಿ ಅದು ದ್ವಿರುಕ್ತಿ ಪದ ಆಗಿದೆ. ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ. ಅಮ್ಮ ಅಮ್ಮ ನಾನೇ ಈ ಚಿತ್ರ ಬರೆದವಳು, ಈ ದ್ವಿರುಕ್ತಿ ಪದವು, ಇದರಲ್ಲಿ ಯಾವುದು ದ್ವಿರುಕ್ತಿ ಪದವು? ಅಮ್ಮ ಅಮ್ಮ ನಾನೇ ಈ ಚಿತ್ರ ಬರೆದವಳು ಅಂತ ಹೇಳುವಾಗ ಅಮ್ಮ ಅಮ್ಮ ಅನ್ನುವಂಥದ್ದು ಇದರಲ್ಲಿ ದ್ವಿರುಕ್ತಿ ಪದ ಯಾವುದು? ಹಾಗಾಗಿ ದ್ವಿರುಕ್ತಿ ಪದದಲ್ಲಿ ಅಮ್ಮ ಅಮ್ಮ ಅನ್ನುವಂಥದ್ದು ಉತ್ತರ ಆಗಿದೆ. ಹಾಗಾಗಿ ಸರಿಯಾದ ಉತ್ತರ ಅಮ್ಮ ಅಮ್ಮ. ಮುಂದೆ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ನೋಡಿ, ಈ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ. ಈ ಕೆಳಗೆ ಕೊಟ್ಟಿರೋ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಅಗೋ ಅಗೋ, ಬನ್ನಿ ಬನ್ನಿ, ಬರ ಬರ, ಸರಸರ, ಅಬ್ಬಬ್ಬ, ಅಹಹ, ಬೇಡ ಬೇಡ, ನಡೆ ನಡೆ. ಇದು ಯಾವುದನ್ನು ನಾವು ಗುರುತಿಸ್ಬೇಕು ಅಂದ್ರೆ ಬಿ ಅನ್ನ ಗುರುತಿಸ್ಬೇಕು. ಯಾಕೆ ಅಂತಂದ್ರೆ ಇದು ಅನುಕರಣಾವ್ಯಯ ಪದಗಳಾಗಿವೆ. ಇದು ಯಾವ ಪದಗಳಾಗಿವೆ? ಅನುಕರಣಾವ್ಯಯ ಪದಗಳಾಗಿವೆ. ನೋಡಿ, ಅಗೋ ಬನ್ನಿ ಬನ್ನಿ ಅಂತ ಇದೆ. ಅಗೋ ಬನ್ನಿ ಬನ್ನಿ ಅಂತ ಹೇಳುವಾಗ ಸಾಮಾನ್ಯವಾಗಿ ನೆಂಟರು ಬಂದಂತ ಸಂದರ್ಭದಲ್ಲಿ ಇದನ್ನ ನಾವು ಸಂಭ್ರಮದಲ್ಲಿ ಹೇಳ್ತೀವಿ, ಬನ್ನಿ ಬನ್ನಿ ಅಂತ ಹೇಳಿ. ಅಬ್ಬಬ್ಬ, ಅಹಹ ಅಂತ ಹೇಳುವಾಗ ಆಶ್ಚರ್ಯ ಆದಂತ ಸಂದರ್ಭದಲ್ಲಿ ಈ ತರದ ಪದಗಳನ್ನ ನಾವು ಬಳಸ್ತೀವಿ. ಬೇಡ ಬೇಡ, ನಡೆ ನಡೆ, ಹೀಗೆ ನಾವು ಯಾವಾಗ ಹೇಳ್ತೀವಿ ಅಂದ್ರೆ ಆಕ್ಷೇಪ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯ ಪದಗಳನ್ನು ಬಳಸ್ತೀವಿ. ಹಾಗಾಗಿ ಸರಿಯಾದಂತಹ ಉತ್ತರ ಅಂದ್ರೆ ಅದು ಅನುಕರಣಾವ್ಯಯ ಪದ ಬರಬರ ಮತ್ತೆ ಸರಸರ ಆಗಿದೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಕೆಳಗೆ ಕೊಟ್ಟಿರುವ ಗುಂಪಿಗಳಲ್ಲಿ ಯಾವುದು ಪದ, ಯಾವ ಒಂದು ಪದ ಗುಂಪಿಗೆ ಸೇರೋದಿಲ್ಲ ಅಂತ? ನಟ್ಟ ನಡುವೆ, ಬಟ್ಟ ಬಯಲು, ಮಕ್ಕಳು ಮರಿ, ತುತ್ತ ತುದಿ. ಸರಿಯಾದ ಪದ ಮಕ್ಕಳು ಮರಿ. ಮಕ್ಕಳು ಮರಿ ಅನ್ನುವಂಥದ್ದು ಅದು ಜೋಡಿ ಪದ ಆಗಿದೆ. ಹಾಗಾಗಿ ನಟ್ಟ ನಡುವೆ ಮತ್ತೆ ಬಟ್ಟ ಬಯಲು, ತುತ್ತ ತುದಿ ಈ ಮೂರು ಕೂಡ ದ್ವಿರುಕ್ತಿ ಪದಗಳಾಗಿದ್ದಾವೆ. ಇದು ದ್ವಿರುಕ್ತಿಯಾಗಿದೆ, ಇದು ದ್ವಿರುಕ್ತಿಯಾಗಿದೆ ಮತ್ತು ಇದು ಕೂಡ ದ್ವಿರುಕ್ತಿಯಾಗಿದೆ. ನಡುವೆ ನಡುವೆ, ಬಯಲು ಬಯಲು, ತುತ್ತ ತುದಿ, ತುದಿ ತುದಿ ಅನ್ನುವ ಅರ್ಥವನ್ನು ಕೊಡೋದ್ರಿಂದ ಮೂರು ದ್ವಿರುಕ್ತಿ. ಇದು ಜೋಡಿ ಪದ ಆಗಿದೆ. ಹಾಗಾದ್ರೆ ಇದರಲ್ಲಿ ಯಾವುದು? ಸಾಕು ಸಾಕು, ಹೌದೌದು, ಆಗಲಿ ಆಗಲಿ, ಇರಲಿ ಇರಲಿ ಅಂತ ಇದೆ.
ಸಾಕು ಬೇಕು, ಹೌದು ಹೌದು, ಆಗಲಿ ಆಗಲಿ, ಇರಲಿ ಇರಲಿ. ಇದರಲ್ಲಿ ಗುಂಪಿಗೆ ಸೇರದೇ ಇರುವಂತ ಪದ ಯಾವುದು? ಅದು ಸಾಕು ಬೇಕು. ಯಾಕೆಂದ್ರೆ ಇದರಲ್ಲಿ ಒಂದು ವಿರುದ್ಧ ಪದದಿಂದ ಕೂಡಿದಂತಹ ಜೋಡಿ ಪದ ಇದೆ. ಹೌದೌದು ಇದು ದ್ವಿರುಕ್ತಿ ಪದ ಆಗಿದೆ, ಆಗಲಿ ಆಗಲಿ ದ್ವಿರುಕ್ತಿ ಪದ ಆಗದೆ, ಮತ್ತು ಇರಲಿ ಇರಲಿ ಕೂಡ ದ್ವಿರುಕ್ತಿ ಪದ ಆಗಿದೆ. ಸಾಮಾನ್ಯವಾಗಿ ಹೌದೌದು, ಆಗಲಿ ಆಗಲಿ, ಇರಲಿ ಇರಲಿ ಅನ್ನುವಂಥದ್ದನ್ನ ಯಾವ ಸಂದರ್ಭದಲ್ಲಿ ಇದನ್ನ ಬಳಕೆ ಮಾಡ್ತೀವಿ ಅಂದ್ರೆ ಅದು ಒಪ್ಪಿಗೆಯ ಸಂದರ್ಭದಲ್ಲಿ ಇದನ್ನ ಬಳಕೆ ಮಾಡ್ತೀವಿ. ನೆಕ್ಸ್ಟ್, ಹಾಗಾದ್ರೆ ನೋಡಿ ಇಲ್ಲಿ ಹೌದು ಹೌದು, ಆಮೇಲೆ ನಿಲ್ಲು ನಿಲ್ಲು, ಬಂದೆ ಬಂದೆ ಉತ್ಸಾಹದಲ್ಲಿ ಹೇಳುವಾಗ, ಆಧಿಕ್ಯದಲ್ಲಿ ದೊಡ್ಡ ದೊಡ್ಡ, ಹೆಚ್ಚು ಹೆಚ್ಚು, ಹೆಚ್ಚು ಎನ್ನುವ ಅರ್ಥ, ಪ್ರತಿಯೊಂದು ಅನ್ನುವಂಥ ಸಂದರ್ಭದಲ್ಲಿ ಮನೆಗಳಲ್ಲಿ ಕೇರಿಗಳನ್ನು, ಸಂಭ್ರಮದಲ್ಲಿ ಅಂದಾಗ ಅಗೋ ಅಗೋ ಬನ್ನಿ ಬನ್ನಿ ಪ್ರಶ್ನೆ ಬಂತು, ಆಶ್ಚರ್ಯದಲ್ಲಿ ಅಂದಂಥ ಸಂದರ್ಭದಲ್ಲಿ ಅಬ್ಬಬ್ಬ ಆಹಾ, ಆಕ್ಷೇಪದಲ್ಲಿ ಬಂದಂಥ ಸಂದರ್ಭದಲ್ಲಿ ಬೇಡ ಬೇಡ, ನಡೆ ನಡೆ, ನಿಷೇಧದಲ್ಲಿ ಸಾಕು ಸಾಕು, ಒಪ್ಪಿಗೆಯಲ್ಲಿ ಹೌದೌದು, ಆಗಲಿ ಆಗಲಿ, ಇರಲಿ ಇರಲಿ, ಅವಸರದಲ್ಲಿ ಓಡು ಓಡು, ನಡೆ ನಡೆ, ಈ ರೀತಿಯಲ್ಲಿ ನಾವು ನೋಡ್ಬೋದಾಗಿದೆ. ಅದೇ ರೀತಿ ನೋಡಿ, ಇನ್ನೂ ಕೆಲವು ಬಹಳ ವಿಶೇಷ ರೂಪಗಳಿದಾವೆ. ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಕೇಳ್ತಾರೆ ನೋಡಿ, ಮೊದಲು ಅನ್ನುವ ಅರ್ಥವನ್ನ ಮೊಟ್ಟ ಮೊದಲು, ಕಡೆಗೆ ಅನ್ನುವಂಥದ್ದು ಕಟ್ಟ ಕಡೆ, ಇವೆಲ್ಲ ದ್ವಿರುಕ್ತಿ ಪದಗಳು, ನೆನ್ಪಿಟ್ಕೋಬೇಕು. ಇವೆಲ್ಲವೂ ಕೂಡ ಎಂತಹ ಪದಗಳು ಅಂದ್ರೆ ಇವು ದ್ವಿರುಕ್ತಿ ಪದಗಳಾಗಿದ್ದಾವೆ. ಇದ್ರ ಮೇಲೇನೆ ಪ್ರಶ್ನೆಗಳು ಸಾಕಷ್ಟು ಬರ್ತವೆ. ನಡುವೆ ಅಂದ್ರೆ ನಟ್ಟ ನಡುವೆ, ಬಯಲು ಬಟ್ಟ ಬಯಲು, ತುತ್ತ ತುದಿ ಕೊನೆಗೆ ಕೊನೆ ಆ ತರ ಅರ್ಥವನ್ನು ಕೊಡುತ್ತೆ. ಮೆಲ್ಲನೆ, ಹಚ್ಚ ಹಸುರು ನೋಡಿ, ಹಸುರು ಎನ್ನುವಂತಹ ಅರ್ಥವನ್ನ ಇದು ಕೊಡ್ತಾ ಹೋಗ್ತದೆ. ಇದು ಪರೀಕ್ಷೆಯಲ್ಲಿ ಸಾಕಷ್ಟು ಸಾರಿ ಕೇಳ್ತಾರೆ ಅಂತ ಹೇಳ್ತಾ, ಸೊ ಬಹಳ ಮುಖ್ಯವಾಗಿ ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ, ಸೊ ಇವತ್ತಿನ ಅಧಿವೇಶನಕ್ಕೆ ತಮಗೆಲ್ಲರಿಗೂ ಧನ್ಯವಾದ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಅತಿ ಹೆಚ್ಚು ವಿಷಯಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.